ಇವೆಲ್ಲ ಆ ವಿಶ್ವದ ಒಂದು ಭಾಗ. ವಿಶ್ವವೆಲ್ಲವೂ ಒಂದು ದೇಹ ಇದ್ದಂತೆ. ದೇಹದ ಯಾವುದೇ ಒಂದು ಮೂಲೆಯಲ್ಲಿ ನೋವಿದ್ದರೂ ಕೂಡ ಇಡೀ ದೇಹ ಆ ನೋವನ್ನುಣ್ಣತೆ. ಕಾಲಿನ ಬೆರಳ ತುದಿಯಲ್ಲಿ ಗಾಯ ಆಗಿದ್ದರೂ ಇಡೀ ದೇಹ ಆ ನೋವನ್ನು ಉಣ್ಣುವಂತೆ ಸಮಾಜದಲ್ಲಿ ವಿಶ್ವವೆಲ್ಲವೂ ಒಂದು ದೇಹ, ವಿಶ್ವವೆಲ್ಲವೂ ಒಂದು ದೇಹ. ಆ ದೇಹದ ಯಾವುದೇ ಮೂಲೆಯಲ್ಲಿ ನೋವಿದ್ದರೂ ಕೂಡ ಅದು ಇಡೀ ದೇಹವನ್ನು ಬಾಧಿಸುವಂತೆ ಕಾಲ ಬೆರಳ ತುದಿಯಲ್ಲಿ ಆಗಿರುವ ಗಾಯದ ಉಪಶಮನಕ್ಕೋಸ್ಕರ ಇಡೀ ದೇಹ ಅಲ್ಲಿಗೆ ಧಾವಿಸುವಂತೆ ಸಮಾಜದ ಎಲ್ಲೇ ನೋವಿದ್ದರೂ ಪ್ರತಿಸ್ಪಂದನವನ್ನು ನೀಡಿದಲ್ಲಿ ಆವಾಗ ವಿಶ್ವ ಶಾಂತವಾಗಿರೋದು ಸಾಧ್ಯ. ಸಂಭವಾಮಿ ಯುಗೆ ಯುಗೆ ಅಂದಿರುವ ಶ್ರೀಕೃಷ್ಣ ಯಾಕೋಸ್ಕರ ಸಂಭವಾಮಿ ಅನ್ನೋದನ್ನು ತೋರಿಸಿದ. ಪರಿತ್ರಾಣಾಯ ಸಾಧೂನಾಂ, ಸಜ್ಜನರ ರಕ್ಷಣೆಗಾಗಿ. ಇದು ಅತ್ಯಗತ್ಯ. ಇದರ ಕಡೆಗೆ ನಮ್ಮ ಎಲ್ಲರ ಗಮನ ಹೋಗಬೇಕು. ಸಜ್ಜನರು ಸಜ್ಜನರಾಗಿ ಇದ್ದೆವು ಅಂತಂದರೆ ಕೃಷ್ಣ ಅವರ ರಕ್ಷಣೆಗೋಸ್ಕರ ಓಡಿ ಬರ್ತಾನೆ. ಸಜ್ಜನರು ಸಜ್ಜನರಾಗಿ ಇಲ್ಲ ದುರ್ಜನರಾಗಿದ್ದರು ಅಂತಂದರೆ ಅವನು ತಟಸ್ಥನಾಗಿ ಅಲ್ಲೇ ಕೂತಿರ್ತಾನೆ. ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ಅಲ್ಲಿ ನಡೆದಂಥ ಒಂದು ಘಟನೆಯನ್ನು ನಾವು ಕಾಣಬೇಕು. ವಾಲಿ ಸುಗ್ರೀವರೊಳಗೆ ಬಹಳ ಜಗಳ. ಸುಗ್ರೀವ ರಾಮನ ಬಳಿ ಶರಣು ಬಂದ. ಹೀಗೀಗ ಅನ್ಯಾಯ ಆಗಿದೆ, ನನಗೆ ಅನುಗ್ರಹ ಮಾಡಬೇಕು. ರಾಮ ಆಯಿತು ಅಂತ ಹೇಳಿದ. ಹೋಗಿ ಯುದ್ಧ ಮಾಡಿ ವಾಲಿಯನ್ನು ಹೊಡಿತೇನೆ, ಅನ್ಯಾಯ ಮಾಡಿರುವ ವಾಲಿಯನ್ನು ಹೊಡಿತೇನೆ. ವಾಲಿ ಸುಗ್ರೀವರೊಳಗೆ ಬಹಳ ಕಾಳಗ ನಡೆಯಿತು. ರಾಮ ಸುಮ್ಮನಿದ್ದ. ಇನ್ನು ಒಂದೇ ಒಂದು ಏಟು ಬಿದ್ದರೂ ಕೂಡ ನನ್ನ ಪ್ರಾಣ ಹೋಗತ್ತೆ ಅನ್ನೋ ಹೊತ್ತಿಗೆ ಸುಗ್ರೀವ ಓಡಿ ಬಂದ. ರಾಮನನ್ನು ಬೈಲಿಕ್ಕೆ ಶುರು ಮಾಡಿದ. ರಾಮದೇವರು ಎಲ್ಲ ಕೇಳಿಸಿಕೊಂಡ. ಕೊನೆಯಲ್ಲಿ ಅಂದ ರಾಮದೇವರು, ಸುಗ್ರೀವ, ವಾಲಿಯ ಬಗ್ಗೆ ಎಲ್ಲ ವಿಚಾರ ಹೇಳಿದೆ ನೀನು, ಒಂದು ವಿಚಾರ ಮಾತ್ರ, ಪ್ರಮುಖವಾದ ಒಂದು ವಿಚಾರವನ್ನು ನೀವು ಮರೆತು ಬಿಟ್ಟು ಹೇಳೋದು ಏನು? ಸುಗ್ರೀವ, ನಾನು ನನ್ನ ಅಣ್ಣ ವಾಲಿಯು ಇಬ್ಬರು ಕೂಡ ಒಂದೇ ತರಹ ಇದ್ದೇವೆ, ನೋಡಲಿಕ್ಕೆ ಒಂದೇ ತರಹ ಇದ್ದೇವೆ ಅನ್ನೋದನ್ನು ಮಾತ್ರ ನೀನು ಹೇಳಲಿಕ್ಕೆ ಮರೆತು ಬಿಟ್ಟು. ನೀವಿಬ್ಬರು ಹೊಡೆದಾಡ್ತಾ ಇದ್ದರೆ ಒಮ್ಮೆ ನೀ ಅಡಿಗೆ ಬೀಳ್ತಾ ಇದ್ದೀ, ಒಮ್ಮೆ ಅವನ ಅಡಿ ಬೀಳ್ತಾ ಇದ್ದಾನೆ, ಒಮ್ಮೆ ನೀನು ಒಮ್ಮೆ ಅವನು ನೀನು ಅಂತ ಹೇಳಿಕೊಂಡು ಇಬ್ಬರು ಹೊರಡಾಡ್ತಾ ಇದ್ದರೆ ಇಲ್ಲಿ ಸುಗ್ರೀವ ಯಾರು, ವಾಲಿ ಯಾರು ಅನ್ನೋದು ನನಗೆ ತಿಳಿದೇ ಹೋಯಿತು. ಇಲ್ಲಿ ವಾಲಿ ಯಾರು, ಸುಗ್ರೀವ ಯಾರು ತಿಳಿಯೋದೇ ಸಾಧ್ಯ ಆಗ್ತಾ ಇಲ್ಲ. ವಾಲಿಯಿಂದ ಗುರಿ ಇಟ್ಟು ಹೊಡೆದ ಏಟು ಅದು ಸುಗ್ರೀವನಿಗೆ ನಿನಗೆ ಬಿದ್ದಿದ್ರೆ ಏನು ಅನರ್ಥ ಆಗಿ ಹೋಗ್ತಾ ಇತ್ತು ನೋಡು. ಹಾಗಾಗಿ ನಾನು ಬಾಣ ಬಿಟ್ಟಿಲ್ಲ. ಕಾರಣ, ಪ್ರಧಾನ ಕಾರಣ ಬೇರೆ ಇದೆ. ಆದರೆ ಮೇಲ್ನೋಟಕ್ಕೆ ಈ ಮಾತನ್ನು ರಾಮದೇವರು ಅಂದ. ಇದು ಕೃಷ್ಣನ ವಿಚಾರದಲ್ಲೂ ಹೀಗೆಯೇ. ನಾವೆಲ್ಲ ವಾಲಿ ಸುಗ್ರೀವರಂತೆ ಪರಸ್ಪರ ಹೊಡೆದಾಡ್ಕೋತಾ ಇದ್ದೆವು ಅಂತಂದರೆ, ವಾಲಿ ಸುಗ್ರೀವರಂತೆ ನಾವು ಕೂಡ ಪರಸ್ಪರ ದ್ವೇಷ ಅಸೂಯೆ ಹೊಡೆದಾಡ್ಕೊಂಡಿದ್ದೆವು ಅಂತಂದರೆ, ದೇವರಂತಾನೆ ನಾನು ಪರಿತ್ರಾಣಾಯ ಸಾಧು, ನಮ್ಮ ಸಜ್ಜನ ರಕ್ಷಣೆಗೋಸ್ಕರ ಬರ್ತೇನೆ ಅಂತ ಅಂದಿರುವಂತಹದ್ದು. ಇಲ್ಲಿ ನೋಡಿದರೆ ಈ ರೀತಿಯಾಗಿ ಬಡದಾಡ್ಕೋತಾ ಇದ್ದಾರೆ. ಇಲ್ಲಿ ಸಜ್ಜನರು ಯಾರು ಅಂತ ಹೇಳಿಕೊಂಡು ಅವನು ಕೂಡ ಭ್ರಮೆಗೊಳಗಾಗುವ ಪ್ರಸಂಗ ಇದೆ. ಹಾಗಾಗಿ ನಾವು ಏನು ಮಾಡಬೇಕು? ಹಾಗಿರದೆ ಪರಸ್ಪರ ಪ್ರೀತಿ, ಪ್ರೇಮ, ವಿಶ್ವಾಸ ಇದನ್ನಿಟ್ಟುಕೊಂಡು ನಾವು ಸಮಾಜದಲ್ಲಿ ಮುನ್ನಡೆದೆವು ಅಂತಂದರೆ ಆವಾಗ ದೇವರ ಗಮನ ನಮ್ಮ ಮೇಲೆ ಬೀಳತ್ತೆ.
ದೇವರು ಎಷ್ಟು ಸುಂದರವಾಗಿ ಅಂದ. ನಾ ಎಲ್ಲಿದ್ದೇನೆ? ಆಸ್ತಿಕರು ಅನಿಸಿಕೊಂಡವರು, ದೇವರನ್ನು ನಂಬುವವರು, ದೇವರ ಆರಾಧನೆ ಮಾಡ್ತೀರಿ. ಎಲ್ಲಿ? ಗುಡಿ ಗೋಪುರಗಳಿಗೆ ಹೋಗಿ ಆರಾಧನೆ ಮಾಡಿ ಬರ್ತೀರಿ. ಆಯಿತು, ನನ್ನ ದೇವರ ಪೂಜೆ ಮುಗೀತು ಅಂತ ಅಂದ್ಕೊಂಡ್ಬಿಡ್ತೀರಿ. ಕೃಷ್ಣ ಅಂತ ಇದ್ದಾನೆ, ಇಲ್ಲ, ನಾ ಎಲ್ಲಿದ್ದೇನೆ? ಗುಡಿ ಗೋಪುರಗಳಿಗೆ ಮಾತ್ರನೋ? ಅಲ್ಲ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಎಲ್ಲರ ಹೃದಯದೊಳಗೂ ಕೂಡ ನಾನು ನೆಲೆಸಿದ್ದೇನೆ, ಎಲ್ಲರ ಹೃದಯದೊಳಗೂ ನಾನು ನೆಲೆಸಿದ್ದೇನೆ. ಅದರಲ್ಲೂ ಯದ್ಯದ್ ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಯಾರಲ್ಲಿ ವಿಶೇಷವಾದ ಸಾಮರ್ಥ್ಯಗಳಿದ್ದಾವೆ ಅವರೊಳಗೆ, ಯಾಗವರಲ್ಲಿ ಇಂತಹ ವಿಶೇಷ ಸಾಮರ್ಥ್ಯ ಬಂದಿದೆ ಅಂತಂದರೆ, ನಾನು ವಿಶೇಷ ರೂಪದಿಂದ ಎಲ್ಲರೊಳಗೆ ವಿಶೇಷವಾಗಿದ್ದೇನೆ. ದೇವರು ಎಲ್ಲಿಲ್ಲ, ಎಲ್ಲರೊಳಗಿದ್ದಾನೆ. ಅಂತಹ ವಿಭೂತಿ ಪುರುಷರ ಒಳಗೆ ವಿಶೇಷವಾಗಿ ನಾನು ಸನ್ನಿಹಿತನಾಗಿದ್ದೇನೆ. ವಿಭೂತಿ ಪುರುಷರೊಳಗೆ ವಿಶೇಷವಾಗಿ ಸನ್ನಿಹಿತನಾಗಿದ್ದೇನೆ. ಎಲ್ಲರೊಳಗೂ ಕೂಡ ದೇವರನ್ನು ಕಂಡೆವು ಅಂತಂದರೆ, ಗುಡಿಯೊಳಗೆ ಮಾತ್ರ ಅಲ್ಲ, ಎಲ್ಲರೊಳಗೂ ದೇವರನ್ನು ಕಾಣಬೇಕು. ಯಾರಿಗೀಗ ನಾವು ದ್ರೋಹ ಬಗೆಯೋದು? ಕಂಡಲ್ಲಿ ವಿಶ್ವರೂಪ ಕಾಂಬರೋ ಅಂತ ದಾಸರು ಹಾಡಿದಂತೆ ಪ್ರತಿಯೊಂದು ಕೂಡ ದೇವರ ವಿಗ್ರಹ. ಯಾಕೆ? ದೇವರು ಎಲ್ಲಿದ್ದಾನೆ? ಎಲ್ಲರೊಳಗೂ ಇದ್ದಾನೆ. ಯಾರೊಬ್ಬನಿಗೂ ನಾವು ದ್ರೋಹ ಬಗೆದೆವು ಕೂಡ ಅದು ಭಗವಂತನಿಗೆ ದ್ರೋಹ ಬಗೆದಂತೆ. ಈ ಎಚ್ಚರ ಇತ್ತು ಅಂತಂದರೆ ಸಮಾಜದಲ್ಲಿ ಪರಸ್ಪರ ಪ್ರೀತಿ, ಪ್ರೇಮ, ಸಾಮರಸ್ಯ ಇವೆಲ್ಲವೂ ಕೂಡ ಬರಲಿಕ್ಕೆ ಸಾಧ್ಯ. ಆಗ ವಿಶ್ವಶಾಂತಿ ಸಾಧ್ಯ. ಕೃಷ್ಣ ಅಂತಹ ಒಂದು ಸುಂದರವಾಗಿರುವ ಸಂದೇಶದ ಮೂಲಕ ಗುಡಿಯೊಳಗೆ ಹೋಗಿ ಮಾತ್ರ ಪೂಜೆ ಮಾಡಿದರೆ ಸಾಲದು, ಎಲ್ಲರೊಳಗೂ ನನ್ನ ಪೂಜೆ ಮಾಡು. ಅರೆ, ಗುಡಿಯೊಳಗೆ ಪೂಜೆ ಮಾಡಿ ನಮಗೆ ಗೊತ್ತು, ಎಲ್ಲರೊಳಗೆ ಪೂಜೆ ಮಾಡುವ ಕ್ರಮ ಹೇಗೆ? ಕೃಷ್ಣ ಅಂತ ಇದ್ದಾನೆ, ಬದುಕಿಗೋಸ್ಕರ ಆಯ್ದುಕೊಂಡಂತಹ ನೀನು ವೃತ್ತಿ ಏನಿದೆಯಲ್ಲ, ಬದುಕಿಗೋಸ್ಕರ ಆಯ್ದುಕೊಂಡಂತಹ ವೃತ್ತಿ, ಆ ವೃತ್ತಿ ದುಡ್ಡಿಗೋಸ್ಕರ, ದುಡ್ಡು ಸಂಪಾದನೆಗೋಸ್ಕರ ಮಾಡ್ತಾ ಇರೋದಲ್ಲ. ಎಲ್ಲರೊಳಗೂ ದೇವರಿದ್ದಾನೆ, ನನ್ನ ಈ ವೃತ್ತಿಯ ಮೂಲಕ ಆ ದೇವರ ಪೂಜೆ ಮಾಡ್ತಾ ಇದ್ದೇನೆ ಅನ್ನುವ ಭಾವ ಇಟ್ಟುಕೋ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಮಂಗಳಾರತಿ, ಪ್ರದಕ್ಷಿಣೆ, ನಮಸ್ಕಾರ ಗುಡಿಯೊಳಗೆ ಹೋಗಿ ಎಲ್ಲ ಇದೆ. ಅದು ಒಂದು ಸ್ಫೂರ್ತಿಯನ್ನು ಪಡೆಯಲಿಕ್ಕೆ. ಅಲ್ಲಿ ಪಡೆದ ಸ್ಫೂರ್ತಿಯಿಂದ ನಮ್ಮ ಬದುಕಿನ ಉದ್ದಕ್ಕೂ ಆ ಪ್ರಜ್ಞೆಯನ್ನು ಜಾಗೃತವಾಗಿ ಇಟ್ಟುಕೊಂಡೇ ಅಂತಂದರೆ ದೇವರು ಎಲ್ಲಿದ್ದಾನೆ? ಎಲ್ಲರೊಳಗೂ ಇದ್ದಾನೆ. ನನ್ನ ಈ ವೃತ್ತಿ ಬದುಕಿನ ಮೂಲಕ, ನನ್ನ ಈ ವೃತ್ತಿಯ ಮೂಲಕ ಅವರೊಳಗಿರುವ ದೇವರ ಪೂಜೆಯನ್ನು ಮಾಡ್ತಾ ಇದ್ದೇನೆ ಎನ್ನುವ ಎಚ್ಚರ ಇತ್ತು ಅಂತಂದರೆ, ನೋಡಿ, ದೇವರಿಗೆ ನಾವು ಪುಷ್ಪ, ಫಲ ಸಮರ್ಪಣೆ ಮಾಡ್ತೇವೆ. ಸುಗಂಧಭರಿತವಾದ ಪುಷ್ಪ, ರಸಭರಿತವಾದ ಹಣ್ಣನ್ನು ಸಮರ್ಪಣೆ ಮಾಡ್ತೀವಿ. ದುರ್ವಾಸನೆ ಬೀರುವ ಹೂವು, ಕೊಳೆತ ಹಣ್ಣು ಯಾರೂ ದೇವರ ಪೂಜೆಗೆ ಮಾಡೋದಿಲ್ಲ, ಬಳಸೋದಿಲ್ಲ. ಯಾಕೆ? ದೇವರ ಪೂಜೆಗೆ ಯೋಗ್ಯವಾದ ಸೊತ್ತು ಅಲ್ಲೇ ಅಲ್ಲ. ಈಗ ಗಮನಿಸಿ, ನಮ್ಮ ವೃತ್ತಿ ಜೀವನವೂ ಕೂಡ ದೇವರ ಪೂಜೆ ಅಂತಂದಾದಾಗ ಅಲ್ಲಿಡುವ ಪ್ರತಿಯೊಂದು ಹೆಜ್ಜೆಯೂ ಕೂಡ, ಪ್ರತಿಯೊಂದು ನಡೆಯೂ ಕೂಡ ಅದೇನಾಗಬೇಕು? ಸುಗಂಧಭರಿತವಾದ ಪುಷ್ಪ, ರಸಭರಿತವಾದ ಹಣ್ಣು ಆಗಬೇಕು. ಸುಗಂಧಭರಿತವಾದ ಪುಷ್ಪ, ರಸಭರಿತವಾದ ಹಣ್ಣಾಗಬೇಕು. ಯಾವಾಗ? ಆ ನಮ್ಮ ನಡೆ ದ್ವೇಷ, ಅಸೂಯೆ, ಮಾತ್ಸರ್ಯ, ಭ್ರಷ್ಟಾಚಾರ, ವಂಚನೆ, ಮೋಸ ಇವಕ್ಕೆ ಎಲೆ ಇಲ್ಲದ ರೀತಿಯಲ್ಲಿ ನಾವು ಇಡುವ ಪ್ರತಿಯೊಂದು ಹೆಜ್ಜೆ ಏನಿದೆಯಲ್ಲ, ಅದು ದೇವರಿಗೆ ಸಮರ್ಪಿಸುವ ಸುಗಂಧಭರಿತವಾದ ಪುಷ್ಪ, ರಸಭರಿತವಾದ ಹಣ್ಣು. ಇಂತಹ ಪೂಜೆಯಿಂದ ಕೃಷ್ಣ ಅಂತಾನೆ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಈ ರೀತಿಯಲ್ಲಿ ನೀನು ನನ್ನ ಬದುಕನ್ನು ಸಾಗಿಸಿದಿಂದ ಅಂದರೆ ಅದು ನನ್ನ ಪೂಜೆಯಾಗತ್ತೆ. ದೇವರೊಳಗೆ ಹೋಗಿ, ಗುಡಿಯೊಳಗೆ ಹೋಗಿ ಮಾಡೋದು ಮಾತ್ರ ಪೂಜೆ ಅಲ್ಲ, ಅದು ಸಾಂಕೇತಿಕವಾದದ್ದು. ಇದು ನಿಜವಾದ ಪೂಜೆ. ಇದು ಎಲ್ಲರಲ್ಲೂ ಭಗವಂತನ ಕಂಡು ಪ್ರಾಮಾಣಿಕವಾದ ಬದುಕನ್ನು ಸಾಗಿಸೋದೇನಿದೆ ಅಲ್ಲ, ಇದು ನನ್ನ ಪೂಜೆ. ಹಾಗೆ ಬದುಕು. ಈಗ ಗಮನಿಸಿ, ಯಾರಿಗೆ ನಾವು ದ್ರೋಹ ಮಾಡಬೇಕು? ಇಲ್ಲ. ಎಲ್ಲರೊಳಗೂ ಭಗವಂತನ ಕಂಡು ಪ್ರಾಮಾಣಿಕವಾದ ಬದುಕನ್ನು ಸಾಧಿಸಿದರೆ, ಈಗ ಗಮನಿಸಿ, ಸಾಮಾಜಿಕ ಬದುಕು ಬೇರೆ ಅಲ್ಲ, ಧಾರ್ಮಿಕ ಬದುಕು ಬೇರೆ ಅಲ್ಲ, ಆಧ್ಯಾತ್ಮಿಕ ಬದುಕು ಬೇರೆ ಅಲ್ಲ. ಆಧ್ಯಾತ್ಮಿಕ ಬದುಕು ಬೇರೆ ಅಲ್ಲ. ಆಧ್ಯಾತ್ಮಿಕ ಸಾಧನೆಗಾಗಿ ಎಲ್ಲ ಬಿಟ್ಟು ಎಲ್ಲೋ ಓಡಿ ಹೋಗಬೇಕಾಗಿಲ್ಲ. ವ್ಯಾಪಾರವೂ ಕೂಡ ದೇವರ ಪೂಜೆ, ವೈದ್ಯಕೀಯ ವೃತ್ತಿಯೂ ದೇವರ ಪೂಜೆ, ಸರ್ಕಾರಿ ಕೆಲಸವೂ ದೇವರ ಪೂಜೆ. ಈ ವೃತ್ತಿ ಮೂಲಕ ದೇವರ ಆರಾಧನೆ ಮಾಡ್ತಾ ಇದ್ದೇನೆ. ಕೃಷ್ಣ
ಭಗವದ್ಗೀತೆಯಲ್ಲಿ ಇಂತಹ ಒಂದು ಸಂದೇಶವನ್ನು ನೀಡಿದ್ದಾನೆ. ಸಂಭವಾಮಿ ಯುಗೇ ಯುಗೆ ಅಂತ ಹೇಳಿದ. ಪ್ರತಿ ಯುಗದಲ್ಲೂ ಅವತರಿಸ್ತೇನೆ. ಇಂತಹ ದೇವರಿಗೂ ಶ್ರೀಮದ್ ಭಾಗವತದಲ್ಲಿ ಒಂದು ಹೆಸರಿದೆ, ತ್ರಿಯುಗ ಹೂತಿ. 3 ಯುಗಗಳಲ್ಲಿ ಮಾತ್ರ ಅವತಾರ ಮಾಡ್ತಾನಂತೆ ತಾನು ನೇರವಾಗಿ. ಕಲಿಯುಗದಲ್ಲಿ ನೇರವಾದ ಅವತಾರ ಇಲ್ಲ. ಮತ್ತು ಹಾಗಾದರೆ ಕಲಿಯುಗದಲ್ಲಿ ಸಜ್ಜನರಿದ್ದಾರಾ ಇಲ್ಲೋ, ಅವರ ಉದ್ಧಾರ ಹೇಗೆ ಕೇಳಿದರೆ ಅಂತಾನೆ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ತಂ ಮಮ ತೇಜೋಂಶ ಸಂಭವಂ. ಯಾರು ವಿಭೂತಿ ಪುರುಷರಿದ್ದಾರೆ ಅವರೊಳಗೆ ನಾನು ವಿಶೇಷವಾಗಿ ಸನ್ನಿಹಿತನಾಗಿದ್ದು ಲೋಕಾನುಗ್ರಹವನ್ನು ಮಾಡ್ತೇನೆ. ಯಾರು ವಿಭೂತಿ ಪುರುಷರಿದ್ದಾರೆ ಅವರೊಳಗೆ ನಾನು ಸನ್ನಿಹಿತನಾಗಿದ್ದುಕೊಂಡು ಲೋಕಾನುಗ್ರಹ ಮಾಡ್ತೇನೆ. ಅಂತಹ ಗುರುಗಳು ಅಲ್ಲಿ ಕೃಷ್ಣಂ ಒಂದೇ ಜಗದ್ಗುರುಂ. ಇಲ್ಲಿ ಯಾರೆಲ್ಲ ಗುರುಗಳಿದ್ದಾರೆ, ಪ್ರಕೃತ ಸಿದ್ಧಾರೂಢ ಗುರುಗಳ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಲೋಕಕ್ಕೆಲ್ಲ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅನೇಕರದರಿಂದ ಉಪಕೃತರಾಗಿದ್ದಾರೆ. ತಮ್ಮ ಬದುಕನ್ನು ಸರಿದಾರಲ್ಲಿ ಕಟ್ಟಿಕೊಂಡಿದ್ದಾರೆ. ಅಂತಹ ಗುರುಗಳ ಆರಾಧನೆ ಈ ರೀತಿಯಾಗಿ ಕೃಷ್ಣನ ಭಗವದ್ಗೀತೆಯ ಸಂತೋಷದ ಮೂಲಕ ನಡೆಸುವಂತಹದ್ದು ಅತ್ಯಂತ ಸಂತೋಷದ ವಿಚಾರ. ಎಲ್ಲರೂ ಕೂಡ ಗುರುಗಳು ತೋರಿದ, ಕೃಷ್ಣ ತೋರಿದ ಆ ಸಂದೇಶವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ. ಆಧ್ಯಾತ್ಮಿಕ ಸಾಧನೆ, ಧಾರ್ಮಿಕ ಸಾಧನೆ, ಸಾಮಾಜಿಕ ನಮ್ಮ ಬದುಕಿನ ಸಾಧನೆ ಎಲ್ಲವೂ ಕೂಡ ಏಕರೂಪವಾಗಿ ಒಂದು ಹೆದ್ದಾರಿಯಲ್ಲಿ ನಡೆಯಲಿ, ವಿಶ್ವಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇಂತಹ ಸಭೆಯನ್ನು ಆಯೋಜಿಸಿರತಕ್ಕಂತಹ ಕಮಿಟಿಯ ಎಲ್ಲ ಸದಸ್ಯರನ್ನು ಕೂಡ ಅಭಿನಂದಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಿತ.